ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಕ್ಷ್ಮಿ ಮನೆ ಅಡುಗೆ. ನಾನಿವತ್ತು ಮನೆಯಲ್ಲೇ 3 ಪದಾರ್ಥಗಳನ್ನು ಬಳಸಿಕೊಂಡು ಬಾಯಲ್ಲಿಟ್ಟರೆ ಕರಗುವಂಥ ಟೇಸ್ಟಿಯಾದಂಥ ಹೆಲ್ದಿ ಅಂತಂಥ ಮೈಸೂರು ಪಾಕ್ ಹೇಗೆ ಮಾಡುವುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ. ಮೊದಲಿಗೆ ಅರ್ಧ ಕಪ್ ಕಡಲೆ ಹಿಟ್ಟು, 1 ಕಪ್ಪು ಸಕ್ಕರೆ ಮತ್ತು 1 ಕಪ್ ಎಣ್ಣೆನ ತಗೊಳ್ತಾ ಇದ್ದೀನಿ. ನೀವು ಎಣ್ಣೆ ಬದಲಾಗಿ ತುಪ್ಪನಾದರೂ ಯೂಸ್ ಮಾಡ್ಕೋಬಹುದು, ಇಲ್ಲಾಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನಾದರೂ ಯೂಸ್ ಮಾಡ್ಕೋಬಹುದು. ಇವಾಗ ಒಂದು ಪಾತ್ರೆಗೆ ಸಕ್ಕರೆ ಹಾಕಿ, ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ದನ್ನು ಪಾಕಕ್ಕೆ ಇಡ್ತಾಯಿದ್ದೀನಿ. ನೀವು 1 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಸಕ್ಕರೆ, 2 ಕಪ್ ಎಣ್ಣೆ ತೊಗೋಬಹುದು, ಇಲ್ಲಾಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನಾದರೂ ತೊಗೋಬಹುದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ತೊಗೋಬಹುದು. ಇಲ್ಲಿ ಕಡಲೆ ಹಿಟ್ಟು 1 ತೊಗೊಂಡಾಗ ಸಕ್ಕರೆ ಮತ್ತು ಎಣ್ಣೆ 2 ತೊಗೋಬೇಕಾಗತ್ತೆ. ನೋಡಿ, ಇವಾಗ ಪಾಕ ರೆಡಿ ಆಗ್ತಾಯಿದೆ. ಇದನ್ನು ಗೆಸ್ಟ್ಗಳು ಬಂದಾಗ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಿದ್ದಾರೆ. ಬೇಕ್ರಿಗಿಂತ ಚೆನ್ನಾಗಿರುತ್ತೆ. ಮಕ್ಕಳು ಹಠ ಮಾಡಿದಾಗ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಅಂಗಡಿಗಿಂತ ತರೋಕ್ಕಿಂತ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಹೆಲ್ದಿಯಾಗಿ ಇರುತ್ತೆ. ಇವಾಗ ಪಾಕ ರೆಡಿ ಆಗ್ತಾಯಿದೆ ನೋಡಿ. ತುಂಬ ಸುಲಭ ಇದನ್ನು ಮಾಡೋದು, ತುಂಬಾ ಬೇಗ ಆಗುತ್ತೆ. ಇವಾಗ ಪಾಕ ನೋಡ್ಕೊಳ್ಳೋದಕ್ಕೆ ಒಂದು ಬಾಟ್ಲಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ನೀರು ಹಾಕ್ಕೊಂಡು ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಹನಿ ಪಾಕನ ಬಿಡಬೇಕು. ಅದರಲ್ಲಿ ಅದು ಪಾಕ ಉಂಡೆ ಥರ ಆದರೆ ಪಾಕ ಬಂದಿದೆ ಅಂತ ಅರ್ಥ. ಇಲ್ಲ ಅಂದರೆ ಅದು ಇನ್ನು ಉಂಡೆ ಆಗಲಿಲ್ಲ ಅಂದರೆ ಅದು ಪಾಕ ಬಂದಿರಲ್ಲ. ಈಗ ಇನ್ನೊಂದು ಸತ ನೋಡ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಈಗ ಪಾಕ ರೆಡಿಯಾಗಿದೆ. ಪಾಕ ಕರೆಕ್ಟಾಗಿ ಅದಕ್ಕೆ ಬಂದಿದೆ. ಇವಾಗ ಇದಕ್ಕೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಕುದಿಯೋವರೆಗೆ ಒಂದು ತಟ್ಟೆಗೆ ಎಣ್ಣೆ ಹಾಕಿ ಅದನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಕುದೀತಾ ಇದೆ ಎಣ್ಣೆ. ಚೆನ್ನಾಗಿ ಕುದ್ದ ಮೇಲೆ ನೊರೆ ಬರೋ ಥರ ಕುದಿಬೇಕು. ಆವಾಗ ಇದಕ್ಕೆ ಇದು ಸರಿಯಾಗಿ ಹದಕ್ಕೆ ಬಂದಿರುತ್ತೆ. ನೋಡಿ, ಇವಾಗ ಸರಿಯಾದ ಹದಕ್ಕೆ ಬಂದಿದೆ. ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕು. ಇದನ್ನು ತುಂಬ ಕೈ ಬಿಡ್ದಂಗೆ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ಗಂಟುಗಳಾಗ್ಬಿಡುತ್ತೆ. ಒಂದೇ ಸಮನೆ ಕೈ ಆಡಿಸ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ಬೇಕು. ನೋಡಿ, ಇವಾಗ ಇದು ನೊರೆ ಥರ ಬರ್ತಾಯಿದೆ, ಉಬ್ಬಿ ಬರ್ತಾಯಿದೆ. ಇವಾಗ ಇದು ರೆಡಿ ಆಗ್ತಾಯಿದೆ. ನೋಡಿ, ಈಗ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಕೈ ಬಿಡದೆ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂದರೆ ಗಂಟಾಗುತ್ತೆ, ತಳ ಎಲ್ಲ ಸೀದೋಗುತ್ತೆ. ನೋಡಿ, ಇವಾಗ ಇದು ಕರೆಕ್ಟಾಗಿ ಅದಕ್ಕೆ ಬಂದಿದೆ. ನೋಡಿ, ಅದಕ್ಕೆ ಬಂದರೆ ಸಾಕು. ಇದನ್ನು ತಟ್ಟೆಗೆ ಹಾಕ್ಕೊಳ್ಳೋಣ. ಹಾಕಿ ಇದನ್ನು ಎಲ್ಲ ಇದು ಮಾಡ್ಕೋಬೇಕು. ಇದನ್ನೊಂದು ಸ್ವಲ್ಪ ಬಿಸಿ ಇದ್ದಾಗಲೇ ಹಾಕಬೇಕು, ಇಲ್ಲ ಅಂದರೆ ಎಲ್ಲ ಒಂಥರ ಸೇಪ್ಗಳು ಬರಲ್ಲ. ನೋಡಿ, ನಂದು ಹಾಗೆ ಆಗಿದೆ. ಬಿಸಿ ಆರೋಕ್ಕಿಂತ ಮುಂಚೆನೇ ಗ್ಯಾಸ್ ಸ್ಟವ್ದಿಂದ ಹಾಕಿಬಿಡಬೇಕು, ಅಂದರೆ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಟೇಸ್ಟಿಯಾದ ಬಾಯಲ್ಲಿಟ್ಟರೆ ಕರಗುವಂತಹ ಮೈಸೂರು ಪಾಕ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.